ನೀವ್ ಏನೇ ಮಾಡಿದ್ರು ಕೂಡ ನಮ್ಮ ಡಿ ಬಾಸ್ ನ ಏನೂ ಮಾಡ್ಕೊಳಕ್ಕಾಗಲ್ಲ. ನೀವು ಏನೇನೆಲ್ಲ ಕುತಂತ್ರಗಳನ್ನ ಮಾಡ್ತಾ ಇದ್ದೀರಾ ಅನ್ನೋದು ನಮಗೂ ಗೊತ್ತಾಗುತ್ತೆ. ದಯವಿಟ್ಟು ಕಾನೂನು ಐತೆ. ರೇಣುಕಾ ಸ್ವಾಮಿ ಮನೆಯವ್ರಿಗೆ ಕಾನೂನು ಏನ್ ನೋಡ್ಕೋಬೇಕು, ಏನ್ ಶಿಕ್ಷೆ ಕೊಡ್ಬೇಕು, ಕಾನೂನ್ಗಿಂತ ಮೀರಿರೋ ದೊಡ್ಡವರು ನೀವಲ್ಲ. ಓಕೆನಾ? ಕಾನೂನು ಐತೆ, ಕಾನೂನು ನೋಡ್ಕೊಳ್ಳುತ್ತೆ. ಸುಪ್ರೀಂ ಕೋರ್ಟ್ ಐತೆ, ಹೈಕೋರ್ಟ್ ಐತೆ, ಜಡ್ಜಸ್ ಇದ್ದಾರೆ. ನೀವು ದಯವಿಟ್ಟು ಜಡ್ಜ್ಗಳಾಗಕ್ ಹೋಗ್ಬೇಡಿ. ನೀವು ಕಂಪ್ಲೇಂಟ್ ಕೊಡ್ತೀರಾ, ಕಂಪ್ಲೇಂಟ್ ಮಾತ್ರ ಕೊಡ್ಬೇಕು. ಮಾತಾಡುತ್ತೆ ಅಂತ ನಾಲ್ಗೆ ಹೋದಂಗ್ ಮಾತಾಡಿದ್ರೆ ಮಾತ್ರ ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ. ಸ್ವಲ್ಪ ಆದ್ರೂ ಮಾನ ಮರ್ಯಾದೆಯಿಂದ ಜೀವನ ಮಾಡಿ. ತಗ್ಗಿ ಬಗ್ಗಿ ನೀವೇನ್ ಮಾತಾಡ್ತಿದ್ದೀರಾ ಅದು ನಿಮ್ಮನೆ ಹೆಣ್ಮಕ್ಳು ನೋಡ್ತಾ ಇರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಓಕೆನಾ? ಇವತ್ತು ಕಂಡೋರ್ ಮನೆ ಮಕ್ಕಳಿಗೆ ಅಯ್ಯೋ ಅನ್ಸೋದು ತುಂಬಾ ಸುಲಭ. ನಾಳೆ ನಿಮ್ಮನೆ ಮಕ್ಳಿಗೆ ಅಯ್ಯೋ ಅನ್ಸಿದ್ರೆ ನಿಮಗೇನ್ ಅನಿಸ್ಬೋದು? ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಕರ್ನಾಟಕದ ಎಲ್ಲ ಜನತೆಗೂ. ಓಕೆನಾ? ನಮ್ ಹೆಸರಿಗೆ ಮಸಿ ಬಳಿಬೇಕು. ನಾವು ಬೆಳೆದ್ರೆ ಸಹಿಸಕ್ ಆಗ್ಲ ಪ್ರಪಂಚದಲ್ಲಿ. ಇಡೀ ಪ್ರಪಂಚನೇ ತನ್ನ ಮನೆ ಅಂತ ಬದುಕ್ತಿರೋ ಅಂತ ಪುಣ್ಯಾತ್ಮನ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆನೂ ಅರ್ಹತೆನೂ ಇಲ್ಲ. ದಯವಿಟ್ಟು ಇನ್ನು ಮುಂದೆ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಚನೆ ಮಾಡಿ ಮಾತಾಡಿ. ಐ ರಿಕ್ವೆಸ್ಟ್ ಯು, ಪ್ಲೀಸ್ ಮೈಂಡ್ ದಿಸ್ ವರ್ಡ್. ಐ ರಿಕ್ವೆಸ್ಟ್ ಯು. ಸೊ ನನ್ನ ಹೆಸರು ಹೇಳಕ್ ಇಷ್ಟ ಪಡಲ್ಲ. ಅರ್ಥ ಆಗುತ್ತೆ ಅನ್ಕೋತೀನಿ ಯಾರಿಗೆ ಹೇಳ್ತಾ ಇದೀನಿ ಅಂತ. ಇಟ್ ಮೇ ಬಿ ಹೂ ಎವರ್ ಯಾರೆಲ್ಲ ಮಾತಾಡ್ತಾ ಇದ್ದೀರಾ ಅವರಿಗೆ ಸಂಬಂಧಪಟ್ಟಿದೆ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು, ಕರ್ನಾಟಕ ನಾಡಿನ ಜನಗಳು, ನಮ್ಮ ಡಿ ಬಾಸ್ ಅಭಿಮಾನಿಗಳು ಇಂಥ ಹೆಸ್ಗೆ ಕೆಲಸನ ಮಾಡಲ್ಲ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವು ನಮ್ಮನ್ನ ಉರಿಸ್ತಾ ಇದ್ದೀರಾ, ನಿಮ್ಮನ್ನು ಅವರು ಸೇರಿಸಿ ಉರಿಸ್ತವ್ರೆ. ತಪ್ಪೇನಿಲ್ಲ. ನೀವು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಹೌದು, ನಿಮ್ಗೆ ಅನ್ಯಾಯ ಆಗೈತೆ, ಐ ಎಕ್ಸೆಪ್ಟ್. ಆಯ್ತು, ನಿಮ್ ಪ್ರಕಾರದಲ್ಲಿ ನಿಮಗ್ ನೋವಾಗೈತೆ, ನೀವು ಕಂಪ್ಲೇಂಟ್ ಕೊಡಿ. ಅದನ್ನ ಬಿಟ್ಬಿಟ್ಟು ಯಾರ ಬಗ್ಗೆನೂ ಮಾತಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ. No one is having the right to talk about any other person. None of our business ಅದು. ಸೊ ದಯವಿಟ್ಟು ನಾನು ಕೇಳಿಕೊಳ್ಳೋದು, ದಯವಿಟ್ಟು ಕರ್ನಾಟಕ ನಾಡಿನ ಜನತೆಗೆ ದಯವಿಟ್ಟು ನಮ್ಮ ಡಿ ಬಾಸ್ ಹೆಸರನ್ನ ಬಳಸಿ ತಾವು ಬೆಳೆಯೋದನ್ನ ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅವ್ರಿಗೆ ಬೆಳವಣಿಗೆಗೆ ಬೇರೆ ದಾರಿ ಇಲ್ಲ ಅನ್ಕೋತೀನಿ. ಅದಕ್ಕೆ ಇವರೊಬ್ಬರ ಹೆಸರನ್ನ ಇಟ್ಕೊಂಡು ಎಲ್ಲರೂ ಬೆಳೆಯಕ್ ನೋಡ್ತಾ ಇದ್ದಾರೆ. ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ನಾಚಿಕೆ ಅಂತ ಇರಬೇಕು. ಅವ್ರು ಏನ್ ಒಳ್ಳೇದ್ ಮಾಡಿದ್ದಾರೆ, ಏನ್ ಕೆಟ್ಟದ್ ಮಾಡಿದ್ದಾರೆ ಅನ್ನೋದು ಅದು ನಮಗ್ ಮಾತ್ರ ಗೊತ್ತು, ಅವ್ರ ಅಭಿಮಾನಿಗಳಿಗೆ ಗೊತ್ತು. ನೀವ್ ಅದನ್ನ ಹೇಳ್ಬೇಕಾಗಿಲ್ಲ. ಒಂದು ಆಕ್ಟರ್ ಆಗಿ, ಒಬ್ಬ ನಟ ಆಗಿ ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಅವ್ರು ಸಹಾಯ ಮಾಡಿದ್ದಾರೆ. ಎಷ್ಟೋ ಸ್ಕೂಲ್ಗಳು, ಎಷ್ಟೋ ಅನಾಥಾಶ್ರಮಗಳು ಸಾಕಷ್ಟು ಮಾಡಿದ್ದಾರೆ. ಪ್ರತಿ ಸತಿ ನೆಗೆಟಿವ್ ಆಗಿ ತೋರಿಸ್ತಿರಲ್ಲ, ಒಂದು ಸ್ವಲ್ಪ ಪಾಸಿಟಿವ್ ಅನ್ನೋದು ಏನೋ ಮಾಡಿಲ್ವಾ? ಸ್ವಲ್ಪ ಮಾಧ್ಯಮದವರಾಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಏನು ನೀವುಗಳು ಸ್ವಲ್ಪ ಇರ್ಬೇಕು. ಒಂದು ಮನುಷ್ಯ ಸುಮ್ಮನಿದ್ದಾನೆ, ಹಿ ಇಸ್ ವೇಟಿಂಗ್, ಒಂದು ಪೇಷನ್ಸ್ ಇಂದ ಅವ್ರು ಕಾಯ್ತಾ ಇದಾರೆ ಅಂದಿದ ತಕ್ಷಣ ಅದಕ್ಕೆ ಬೆಲೆನೂ ಇಲ್ವಾ ನಿಮ್ಮ ಹತ್ರ? ದಯವಿಟ್ಟು ನಿಮಗೇನಾದ್ರೂ ಸ್ವಲ್ಪ ಆದ್ರೂ ಮನುಷ್ಯತ್ವ, ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಏನಾದ್ರು ಇದ್ರೆ ಕಾನೂನು ರೀತಿಲಿ ಓಡಾಡಿ. ಈ ತರ ಕೆಲ್ಸನ ಮಾಡಬೇಡಿ. ಇದು ನಮಕ್ಕರಾಮ್ ಕೆಲಸ ಅಂತಾರೆ. ಸೊ ಈ ನಾಟಕದ ಜೀವನ ಎಲ್ಲ ಬೇಡ. ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ನೀವೇನೇ ಮಾಡಿದ್ರು ಏನು ಮಾಡ್ಕೊಳಕ್ಕಾಗಲ್ಲ ಅವ್ರನ್ನ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನೀವೇನೇ ಮಾಡಿದ್ರು ನಮ್ಮ ಡಿ ಬಾಸ್ ನ. ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನಿಮ್ಮ ಮಗ್ಳು. 2-3 ದಿನದಿಂದ ಮಾಧ್ಯಮದಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿ ಬಾಸ್ ಬಗ್ಗೆ ಬಹಳಷ್ಟು ವಿಷಯನ ಕಾಂಟ್ರವರ್ಸಿ ರೀತಿ ಮಾತಾಡ್ತಾ ಇದ್ದಾರೆ. ಯಾರೋ ಫೇಕ್ ಅಕೌಂಟ್ ಇಂದ ಮೆಸೇಜ್ ಮಾಡಿದ್ರೆ ಅದಕ್ಕೆ ಇವ್ರ ಮೇಲೆ ಯಾಕೆ ಹೊಣೆ ಹಾಕ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ನಂದು ನಮ್ಮನೆ ಸುಮ್ಮನೆ ಅಂತ ನಾನು ಒಂದೇ ಅಕೌಂಟ್ ಯೂಸ್ ಮಾಡ್ತೀನಿ. ಬಟ್ ಅದೇ ಫೇಸ್ಬುಕ್ ತೆಗೆದಾಗ ಅಲ್ಲಿ 9 ಅಕೌಂಟ್ ಎಕ್ಸ್ಟ್ರಾ ಇದಾವೆ. 9 ಅಕೌಂಟ್ ಯಾರು ಯೂಸ್ ಮಾಡ್ತಾರೆ ಅಂತ ಇನ್ನೂವರೆಗೂ ನನಗೆ ಗೊತ್ತಿಲ್ಲ. ಸೊ ಇಂಥ ಪ್ರಪಂಚದಲ್ಲಿ ಯಾರೋ ಮಾಡಿರೋ ತಪ್ಪನ್ನ ಯಾರ ಮೇಲೋ ತರದ್ ಸರಿಯಲ್ಲ. ಅವ್ರು ಒಂದು ನಟ ಆಗಿ ಈ ಕರ್ನಾಟಕಕ್ಕೆ ಅವ್ರು ಏನೇನ್ ಕೊಡುಗೆ ಕೊಡ್ಬೇಕಾಗಿತ್ತು ಹಿ ಹ್ಯಾಸ್ ಗಿವನ್. ಯಾರು ಅವ್ರ ಬಗ್ಗೆ ಮಾತಾಡಕ್ ಅಧಿಕಾರ ಇಲ್ಲ. ಒಂದು ಮನುಷ್ಯ ಈ ಸೈಲೆನ್ಸ್ ಅಂದಿದ ತಕ್ಷಣ ಇಟ್ ಇಸ್ ನಾಟ್ ಹಿಸ್, ಆ ಇನ್ನೋಸೆನ್ಸ್ ನ ಮಿಸ್ಯೂಸ್ ಮಾಡಬಾರ್ದು. ದಯವಿಟ್ಟು ಐ ರಿಕ್ವೆಸ್ಟ್, ಕಾನೂನು ಐತೆ, ದೇರ್ ಇಸ್ ಅ ಜಸ್ಟಿಸ್, ವಾಟ್ ವಿ ಬಿಲೀವ್. ಕಾನೂನು ನೋಡ್ಕೊಳ್ಳುತ್ತೆ, ಗುಡ್ ಆರ್ ಬ್ಯಾಡ್. ದಯವಿಟ್ಟು ನೀವು ಯಾರು ನ್ಯಾಯಾಧೀಶರಾಗಕ್ ಹೋಗ್ಬೇಡಿ. ನೀವು ಕಂಪ್ಲೇಂಟ್ ಕೊಡ್ತೀರಾ, ಯು ಕ್ಯಾನ್ ಗಿವ್ ದ ಕಂಪ್ಲೇಂಟ್, ಬಟ್ ನೀವೇ ಜಡ್ಜ್ಗಳಾಗಕ್ ಹೋಗ್ಬೇಡಿ. ನೀವೇ ಕಾಮೆಂಟ್ಗಳು ಮಾಡಕ್ ಹೋಗ್ಬೇಡಿ. ಜಡ್ಜ್ ಮಾಡಕ್ಕೆ, ಕಾಮೆಂಟ್ ಮಾಡಕ್ಕೆ ಅಂತ ಸರ್ಕಾರ ಐತೆ, ನಾಟ್ ಸರ್ಕಾರ, ನಮ್ಮ ಜಸ್ಟಿಸ್ ಕಾನೂನು ಐತೆ.
ಸೊ ದಯವಿಟ್ಟು ಯಾರು ನಾನು ಕೈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ.